ಸರಿ ಮ್ಯಾಮ್, ನಿಮಗೆ ಲಾಸ್ಟ್ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಇದೆ. ನಾನು ನಿಮ್ಮ ದೊಡ್ಡ ಫ್ಯಾನ್ ಯಾವಾಗಿಂದ ಅಂದ್ರೆ ಸಿಲಿಲಲ್ಲಿ ಸೀರಿಯಲ್ ಇಂದ. ನನಗೋಸ್ಕರ ನೀವು ಲಲಿತಾಂಬದು ಓಪನಿಂಗ್ ಏನಿದೆ ಅಲ್ಲ ಅದೊಂದ್ಸಲಿ ಹೇಳ್ಬೋದಾ? ಯಾವ ಓಪನಿಂಗ್? ಸಿಲಿಲಲ್ಲಿ ವಾವ್ ಅದಲ್ವಾ? ಡೈಲಾಗ್, ನಿಮ್ಮ ಫೇಮಸ್ ಡೈಲಾಗ್ ನಿಮ್ಗೂ ಬರುತ್ತೆ ಅನ್ಸುತ್ತಲ್ವಾ? ಇಲ್ಲ ಇಲ್ಲ ನೀವು ಹೇಳ್ಕೊಡಿ, ನಾನು ಹೇಳ್ತೀನಿ. ಇಲ್ಲ, ಅದು ನಿಮ್ಮ ಬಂದ್ರೆ ಚಂದ. ಓಕೆ, ಅವ್ರಿಗೆ ಹೇಳ. ನಮಸ್ಕಾರ, ನಾನು ನಿಮ್ಮ ಸಮಾಜ ಸೇವಕಿ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಅದೇನು ಎಂತ ಏನು ಚೇಂಜ್ ಆಗಿಲ್ಲ, ನಾನೇ ಅಲ್ವಾ ಅದು. ಅದು ಇನ್ನ ಫ್ರೆಶ್ ಫೀಲ್ ಇದೆ ನಮಗೆ. ನಮಗೂ ಇನ್ನು ಫ್ರೆಶ್. ನಿನ್ನೆ ಮೊನ್ನೆ ಮಾಡಿದ್ವಲ್ಲ ಅಂತ ಅನ್ಸುತ್ತೆ. ಇಷ್ಟು ವರ್ಷಗಳು ಕಳೆದೋಯ್ತು, ಆಲ್ಮೋಸ್ಟ್ 20 years ಆಗ್ತಾ ಬಂತು. 18 years ಕಳೆದಿದೆ. ಬಟ್ ಅದು ಕೊಟ್ಟ ಏನದು ಜನಮನ್ನಣೆ, ಜನರಿಂದ ಪ್ರೀತಿ, ಆದರ, ಅದು ಇನ್ನೂ ನಡ್ಕೊಂಡ್ ಬರ್ತೀವಿ ಇವತ್ತಿಗೂ. ನೀವ್ ಹೇಳಿದ್ರಲ್ಲ, ಇವತ್ತಿಗೂ ಸಿಲಿಲಲ್ಲಿ ಅಂತಾರೆ. ಸೊ ಅದೇ ಇನ್ನು ನಡ್ಸ್ಕೊಂಡು ನಮ್ಗೆ ಎಲ್ಲಾ ಪೇರೆಂಟ್ಸ್ ಹೇಳ್ತಿದ್ದು, ಮಕ್ಳಿಂದಾನೇ ಹೊಡಿದ್ದು, ನಿಮ್ ಸೀರಿಯಲ್ ನೋಡಿಸ್ಬೇಕಂತ ಆಸೆ ತೋರಿಸ್ಬಿಟ್ಟು ನಮ್ದೆಲ್ಲಾ ಕೆಲಸ ಮಾಡಿಸ್ಕೊಳ್ತೀವಿ. ಹೋಮ್ವರ್ಕ್ ಮಾಡ್ದ್ಯಾ ಸಿಲಿಲಲ್ಲಿ ನೋಡ್ತೀಯಾ, ಹೋಮ್ವರ್ಕ್ ಮಾಡಿಲ್ವಾ ಸಿಲಿಲಲ್ಲಿ ನೋಡಲ್ಲ, ಮನೆ ಕೆಲಸ ಹೋಗಿ ಹಾಲ್ ತಗೊಂಬ, ಅದ್ ತಗೊಂಬ, ಇದ್ ತಗೊಂಬ, ಸಿಲಿಲಲ್ಲಿ ನೋಡ್ಬೇಕಾ ಬೇಡ್ವಾ? ಹೀಗೆ ಸಿಲಿಲಲ್ಲಿ ಅಷ್ಟು ಮೇಲೆ ಹೋಗಿದ್ದು ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಅಂಡ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ನೀವು ಬೇರೆ ಏನೋ ನೋಡಿರ್ತೀರಾ, ನಾನ್ ಬೇರೆ ಏನೋ ನೋಡಿರ್ತೀನಿ. ನಿಮ್ದೇನೋ ಪರ್ಸೆಪ್ಷನ್ ಇರುತ್ತೆ, ನಂದೇನೋ ಪರ್ಸೆಪ್ಷನ್ ಇರುತ್ತೆ. ಅದನ್ನೆಲ್ಲ ಹೇಳ್ಕೊಳಕ್ಕೆ ನಂಗೊಂದು ಅವಕಾಶ ಸಿಕ್ತಲ್ಲ. ಬಟ್ ಇಷ್ಟು ಮಾತುಗಳಲ್ಲಿ ಯಾರನ್ನೋ ಕೀಳಾಗಿ ಮಾತಾಡಿ, ಯಾರನ್ನೋ ಕಡಿಮೆ ಮಾಡಿ, ಇನ್ಯಾರಿಗೋ ಅವ್ರ ಹೊರಗಡೆ ಬಂದು ಇಲ್ಲಿ ನೋಡಿದ್ಮೇಲೆ ಏನ್ ಮಂಜು ಭಾಷಿಣಿ ನನ್ನ ಬಗ್ಗೆ ಹಿಂಗ್ ಮಾತಾಡ್ಬಿಟ್ಲಲ್ಲ, ಆ ಮನನೋಯಿಸೋ ಉದ್ದೇಶ ಏನೂ ಇರಲಿಲ್ಲ. ಮಂಜು ಭಾಷಿಣಿಯ ದೃಷ್ಟಿಯಿಂದ ಇದೆಲ್ಲ ಇತ್ತು ಅನ್ನೋದಷ್ಟೇ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಶೂಟೌಟ್ಸ್ ಬೇಡ ಅಂತ. ಮಂಜು ಭಾಷಿಣಿಗೆ ಹಿಂಗ್ ಕಂಡಿದೆ, ಆದ್ರೆ ಅಂದ ಮಾತಕ್ಕೆ ಅದೇ ಸತ್ಯ ಅಲ್ಲ, ಸತ್ಯ ಬೇರೆನೋ ಇರಬಹುದು. ನನಗೆ ಈಗ ಕಾಣಿಸ್ತು, ಅದನ್ನ ಹೇಳಿದೀನಿ ಅಷ್ಟೇ. ಯಾರ ಮನಸ್ಸಿಗೂ ಬೇಜಾರು ಮಾಡೋ ಉದ್ದೇಶ ನಂದಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ವೆರಿ ಮಚ್ ಟು ದ ಹೋಲ್ ಟೀಮ್ ಅಂಡ್ ನ್ಯೂಸ್ ಒನ್ ಚಾನೆಲ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಕನ್ನಡ ಜನತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಪ್ರೀತಿ, ಆದರ, ಅಭಿಮಾನ ಹೀಗೆ ಇರ್ಲಿ. ಅದು ಯಾವತ್ತಿದ್ರೂ ನನ್ನ ಕೊರಳಿನ ಮುತ್ತಿನ ಹಾರ ಅಂತ. ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ. ದಯವಿಟ್ಟು ಹೀಗೆ ಪ್ರೀತಿಸ್ತಾ ಇರಿ. ನಮ್ಮೆಲ್ಲ ಪ್ರಾಜೆಕ್ಟ್ಸ್, ಸೀರಿಯಲ್ಸ್, ಸಿನಿಮಾಸ್ ನೋಡ್ತಾ ಇರಿ, ಹರಿಸ್ತಾ ಇರಿ, ಹಾರೈಸ್ತಾ ಇರಿ.